ವಾಣಿಜ್ಯ ನಗರಿ ಹುಬ್ಬಳ್ಳಿಯ ಬಿಡಿಕೆ ಮೈದಾನದಲ್ಲಿ ಈಗ ಕ್ರಿಕೆಟ್ ಹಬ್ಬಕ್ಕೆ ಸಾಕ್ಷಿಯಾಗಿದೆ. ಕ್ರೀಡಾಭಿಮಾನಿಗಳ ಹರ್ಷೋದ್ಗಾರ ಮುಗಿಲು ಕೂಡ ಮುಟ್ಟಿದೆ. ಹೌದು, ಏಕತಾ ಪ್ರೀಮಿಯರ್ ಲೀಗ್ ಸೀಸನ್ 2ಗೆ ಅದ್ಧೂರಿ ಚಾಲನೆ ಸಿಕ್ಕಿದೆ. ಸಾಮಾನ್ಯವಾಗಿ ರಿಬ್ಬನ್ ಅನ್ನ ಕತ್ತರಿಸಿ ಅಥವಾ ಬ್ಯಾಟ್ ಬೀಸಿ ಚಾಲನೆ ನೀಡಿರುವುದನ್ನ ನಾವೆಲ್ಲ ಕಡೆ ನೋಡಿದ್ದೇವೆ. ಆದ್ರೆ ಇಲ್ಲಿ ವಿಶೇಷವಾಗಿ ಅಂದ್ರೆ ರಾಷ್ಟ್ರಗೀತೆ ಹಾಡುವ ಮೂಲಕ ವಿಭಿನ್ನವಾಗಿ ಟೂರ್ನಮೆಂಟ್ಗೆ ಮುನ್ನುಡಿಯನ್ನ ಬರೆಯಲಾಯಿತು. ಧೀಮಂತ ಪ್ರಶಸ್ತಿ ಪುರಸ್ಕೃತ ರಮೇಶ್ ಮಹಾದೇವಪ್ಪನವರ ನೇತೃತ್ವದಲ್ಲಿ ಈ ಲೀಗ್ ಆಯೋಜನೆಯಾಗಿದ್ದು, ಉದ್ಘಾಟನಾ ಸಮಾರಂಭದಲ್ಲಿ ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರಾದ ರಾಯನ್ಗೌಡ ಸೇರಿದಂತೆ ಹಲವರು ಗಣ್ಯರು ಭಾಗಿಯಾಗಿ ಕ್ರೀಡಾಪಟುಗಳಿಗೆ ಹುರಿದುಂಬಿಸಿದರು. ಈ ಬಾರಿಯ ವಿಶೇಷ ಅಂದ್ರೆ ಕೇವಲ ಹುಬ್ಬಳ್ಳಿ ಅಷ್ಟೇ ಅಲ್ಲದೆ ಧಾರವಾಡ, ಗದಗ್ ಸೇರಿದಂತೆ ಇಡೀ ಉತ್ತರ ಕರ್ನಾಟಕದ ಭಾಗದ ಬಲಿಷ್ಠ ತಂಡಗಳು ಮೈದಾನಕ್ಕೆ ಇಳಿಯಲಿವೆ. ಬೌಂಡರಿ ಸಿಕ್ಸರ್ಗಳ ಸುರಿಮಳೆಯ ಜೊತೆಗೆ ಸ್ಥಳೀಯ ಪ್ರತಿಭೆಗಳಿಗೆ ಇದೊಂದು ದೊಡ್ಡ ವೇದಿಕೆ ಆಗಲಿದೆ. ಬಿಸಿಲ ನಗರಿಯ ಕ್ರೀಡಾಂಗಣದಲ್ಲಿ ಬ್ಯಾಟ್ ಮತ್ತು ಬೌಲ್ಗಳ ನಡುವಿನ ಈ ರೋಚಕ ಹೋರಾಟವು ಸದ್ಯ ಕ್ರೀಡಾ ಪ್ರೇಮಿಗಳಿಗೆ ರಸದೌತಣ ನೀಡಲು ಸಜ್ಜಾಗಿದೆ. ನಮ್ಮ ನೆಚ್ಚಿನ ದೇವಾಂಗಪೇಟೆಯಲ್ಲಿ ಏಕ್ತಾ ಪ್ರೀಮಿಯಂ ಲೀಗ್ ಅತಿ ಒಂದು ಉತ್ಸುಕತೆಯಿಂದ ಇವತ್ತು ನಾಳೆ ನಾಡದ್ದು ಆಟ ಆಡಿಸಲಾಗ್ತದೆ. ಅದಕ್ಕೆ ಘನ ನೇತೃತ್ವ ವಹಿಸಿದಂಥ ನಮ್ಮ ನೆಚ್ಚಿನ ಹಿರಿಯರು ಮಾರ್ಗದರ್ಶಕರಂಥ ಶ್ರೀ ಪಿ ಕೆ ರಾಯನಗೌಡ ಸರ್ ಅವರು, ಮತ್ತೊಬ್ಬ ಮಾರ್ಗದರ್ಶಕರು ಮಹಾನಗರ ಪಾಲಿಕೆ ಸದಸ್ಯರಂಥ ಎಮ್ ಐ ನರಗುಂದ್ ಸರ್ ಅವರ ಘನ ನೇತೃತ್ವದಲ್ಲಿ ಮತ್ತು ಹಲವಾರು ಎಲ್ಲ ಸಹಾಯಕರ ಸ್ಪಾನ್ಸರ್ ಘನ ನೇತೃತ್ವದಲ್ಲಿ ಇವತ್ತಿನ ದಿನ 3 ದಿನಗಳ ಕಾಲ ವಿಶೇಷ ರೀತಿಯಲ್ಲಿ ಏಕ್ತಾ ಪ್ರೀಮಿಯಂ ಲೀಗ್ ನಡೀತಾ ಇದೆ. ವಿಶೇಷತೆ ಅಂದರೆ ಏಕ್ತಾ ಅನ್ನೋ ಹೆಸರಿನಲ್ಲಿ ನಿಮ್ಗೆ ಗೊತ್ತಾಗ್ಬೋದು, ಎಲ್ಲರಲ್ಲೂ ಒಗ್ಗಟ್ಟೆ ಬಲ ಮತ್ತು ಪ್ರೀತಿಯಿಂದ ನಾವು ಬಾಡೋಣ, ಪ್ರೀತಿಯಿಂದ ಆಡೋಣ ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಮ್ಮ ಏಕ್ತಾ ಪ್ರೀಮಿಯಂ ಸೀಸನ್ 2 ಅವರು ಇವತ್ತು ಆಡಿಸ್ತಾ ಇದ್ದಾರೆ. ಇದರಲ್ಲಿ 8 ಟೀಮ್ಗಳು ಭಾಗವಹಿಸ್ತಾ ಇದ್ದಾವೆ. ಪ್ರತಿದಿನ 6 ಮ್ಯಾಚ್ ಆಗ್ತಾ ಇದ್ದಾವೆ. ವಿಶೇಷವಾಗಿ ಇವತ್ತು ಮೊದಲನೇ ಪ್ರೈಸಾಗಿ 1 ಲಕ್ಷ ರೂಪಾಯಿ ಮತ್ತು ಎರಡನೇ ಪ್ರೈಸ್ 50,000 ರೂಪಾಯಿ, ಹೀಗೆ ಹಲವಾರು ಉತ್ತೇಜನ ಮಾಡುವ ಮೂಲಕ ಕ್ರೀಡೆಗೆ ಬೆನ್ನೆಲುಬಾಗಿ ಬೆಂಬಲಿಸೋಕ್ಕೋಸ್ಕರ ನಾವು ಏಕ್ತಾ ಪ್ರೀಮಿಯಂನ ಎಲ್ಲ ಸದಸ್ಯರು ಇವತ್ತು ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ.